Hello guys, welcome to KBPO channel. ನಾನು ಆಶಿಕ್. You think you are strong and I know I am strong. ಈ ಲೈನ್ನ ಹೇಳ್ಕೊಂಡು ಬಂದಿರೋಂಥದ್ದು ಮಾರ್ಟಿನ್ ಆಗಿರೋಂಥದ್ದು. ಎಂಡ್ ತನಕ ನೋಡಿ, ಯಾಕೆಂದರೆ ಒಂದು ಇನ್ಫಾರ್ಮೇಷನ್ ನೀವು ಮಿಸ್ ಮಾಡ್ಕೊಂಡ್ರು ಕೂಡ, ಎಲ್ಲಾದರೂ ಕೂಡ ಸ್ಕಿಪ್ ಮಾಡ್ಕೊಂಡ್ರು ಒಂದು ಇಡೀ ಇನ್ಫಾರ್ಮೇಷನ್ನ ನೀವು ಮರ್ತಂಗಿನ. ಸೊ ಗೈಸ್, ಅದನ್ನೇನು ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹೇಳೋದಾದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ. ಆಗಸ್ಟ್ 5ಗೆ ಟ್ರೈಲರ್ ಬರ್ತಾ ಇದೆ ಅಂತ. ಈ ಇನ್ಫಾರ್ಮೇಷನ್ ಎಲ್ಲೂ ಟ್ವಿಟರಲ್ಲೂ ಕೂಡ ಇರಲಿಲ್ಲ. ಅನಿರುದ್ಧ್ ಅವ್ರು ಹೇಳಿದ್ರು ನನಗೆ ಡೈರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತಿದ್ರೆ. ನಾನು ಅವಾಗ ಅಷ್ಟು ಯೋಚನೆ ಮಾಡಲಿಲ್ಲ, ಇರ್ಬೋದೇನೋ ಸ್ಪೆಕ್ಯುಲೇಷನ್ಸ್ ಪ್ರಕಾರ ಅಂತ ಅಂದ್ಕೊಂಡೆ. ಅನಿರುದ್ಧ್ ಅವ್ರು ಹೇಳಿದ್ರು ಲೈಕ್ ಡಿಬೋಸ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನು ಕೊಡ್ತಿರಲ್ಲ ಅವ್ರು ಹೇಳಿದರು. ಅದಾದಮೇಲೆ ಈಗ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿರೋಂಥ ಅನಿಲ್ ಅವರಿಗೆ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಅದನ್ನೇನು ಮಾಡಿದೆ, ಫಸ್ಟ್ ಅಪ್ಡೇಟಿಗೆ ಹೋಗೋಣ. ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಬರೋಕೆ ಹೊರಟಿರೋವಂಥದ್ದು ಆಗಸ್ಟ್ 5ಗೆ ಮಾರ್ಟಿನ್ ಕಡೆಯಿಂದ ಆಗಿರೋವಂಥದ್ದು. ನನಗೇನು ಅನ್ನಿಸ್ತಿದೆ ಗೊತ್ತಾ, ಈ ಅಪ್ಡೇಟ್ ಹೇಳೋದಕ್ಕೆ ಮೊದಲು ಒಂದು ವಿಷಯನ ಹೇಳ್ಬಿಡ್ತೀನಿ. ಲೈಕ್ ಏನು ಎಲ್ಲ ಕ್ರಿಶ್ಚಿಯಾನಿಟಿ ಕಡೆ ಹೋಗ್ತಿದೆ ಹಿಂಗೆ ಅಂತ. ಮಾರ್ಟಿನ್, ಡೆವಿಲ್, ಮ್ಯಾಕ್ಸ್ ಏನಾಗ್ತಿದೆ ಹೇಳಿ, ನೀವೇ ನಿಮ್ಮ ಕಮೆಂಟ್ ಸೆಕ್ಷನ್ ತಿಳಿಸಿ. ಏನು ನಡೀತಿದೆ ಇಂಡಸ್ಟ್ರಿ. ಸಿನಿಮಾ ಕ್ವಾಲಿಟಿ ಎಷ್ಟು ಅದ್ಭುತವಾಗಿದೆ ಅಂತಂದರೆ 20 ದೇಶಗಳಿಂದ ಪ್ರೆಸ್ ಮೀಟಿಗೋಸ್ಕರ ಬರ್ತಿರೋವಂಥದ್ದು. ಈ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟಿಗೆ ಹಲವು ದೇಶಗಳಿಂದ 20 ಜನ ಬರ್ತಿರೋವಂಥದ್ದು. ಆಚೆಯಿಂದನೇ ಫಾರಿನರ್ಸ್ ಕರೆಸಿ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಆ ಒಂದು ಇಮೇಜ್ ಕ್ವಾಲಿಟಿ ಆಗಲಿ, ಪಿಕ್ಚರೈಸೇಷನ್ ಆಗಲಿ, ಸಿನಿಮ್ಯಾಟೋಗ್ರಫಿ ಆಗಲಿ ಯಾವ ರೀತಿ ಇರ್ಬೋದು ಗುರು. ಅಂದರೆ ಡೈರೆಕ್ಷನ್ ಲೆವೆಲ್ ತುಂಬಾ ಕಷ್ಟಪಟ್ಟು ದುಡ್ಡನ್ನ ಜೋಡಿಸಿ ಈ ಒಂದು ಸಿನಿಮಾನ ಆಚೆ ಹಾಕಿರೋವಂಥದ್ದು. ಇಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ ಅಂದರೆ ಇದನ್ನದೇ ರೀತಿ ಒಂದು ಪ್ರಮೋಷನ್ ಮಾಡಬೇಕು ಅಂತ ಡಿಸೈಡ್ ಆಗಿ ಟೀಮ್ ಇಳಿದಿದ್ದಾರೆ. ಒಳ್ಳೆ ವಿಷಯನೇ, ನೀವು ಅನ್ಕೊಂಡಂಗೆ ಇದೇನಾದರೂ ಲೈಕ್ ಇಷ್ಟು ವರ್ಷಕ್ಕಾದ್ರಲ್ಲ, ಅದಕ್ಕೋಸ್ಕರ ಒಂದು ಒಳ್ಳೆ ರಿಸಲ್ಟ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ಏನಂತೀರ ಧ್ರುವ ಸರ್ಜಾ ಫ್ಯಾನ್ಸ್ ಏನಿದ್ದೀರಾ, ನಿಮಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಏನು ನೋಡಿ, ಜಸ್ಟ್ ಇಮ್ಯಾಜಿನ್ ಮಾಡಿ, 12 ಭಾಷೆಗಳಲ್ಲಿ ರಿಲೀಸ್ ಆಗೋಕೆ ಹೊರಟಿರುವಂಥ ಸಿನಿಮಾನೇ ಮಾರ್ಟಿನ್ ಆಗಿರೋವಂಥದ್ದು. ಇದ್ರದ್ದು ಟ್ರೈಲರ್ ಏನಿದೆ, ವೀರಶೈವ ಟ್ರೈಲರ್, ಇಂಡಿಯನ್ ಫೆಟರ್ನಿಟಿಯಲ್ಲಿ 12 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿ ಹೊರಟಿರೋವಂಥದ್ದು ಗುರು. ಜಸ್ಟ್ ಇಮ್ಯಾಜಿನ್ ಮಾಡಿ, 12 ಭಾಷೆಗಳಲ್ಲಿ ರಿಲೀಸ್ ಆಗಿ ಹೊರಟಿದೆ. ಇದಕ್ಕೆ 20 ದೇಶಗಳಿಂದ ಹಲವು ದೇಶಗಳಿಂದ 20 ಜರ್ನಲಿಸ್ಟ್ ಬಂದು ಇದನ್ನು ಪ್ರೆಸ್ ಮೀಟ್ನ ಇಡ್ತಿರೋವಂಥದ್ದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಜಸ್ಟ್ ಇಮ್ಯಾಜಿನ್ ಮಾಡಿ ಗೈಸ್ ಹೇಗಿರ್ಬೋದು ಅಂತ. ಇದಲ್ದಲೇ ಈ ಒಂದು ಪ್ರೆಸ್ ಮೀಟ್ ವಿಷಯ ಅಲ್ದಲೇ ಹೇಳ್ತಿರೋವಂಥದ್ದು, ಇದು ಹಲವಾರು ದೇಶಗಳಿಗೆ ರಿಲೀಸ್ ಆಗಿಕೊಂಡಿದ್ದು. ಓವರ್ಸೀಸಲ್ಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿರೋವಂಥದ್ದು. ಯಾಕೆಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಡೆಡ್ ಪೂಲ್ ವೊಲ್ವರಿನ್ 100 crores ಈಸಿಲಿ ಕ್ರಾಸ್ ಮಾಡಿತ್ತು. ಒಂದು 2 ಡೇಸ್ಗೆ 100 crores ಈಸಿಲಿ ಕ್ರಾಸ್ ಮಾಡಿತ್ತು ಇಂಡಿಯಾದಲ್ಲಿ. ಇಂಡಿಯನ್ ಕಲೆಕ್ಷನ್ ಹೇಳ್ತಿರೋಂಥದ್ದು 2 ಡೇಸ್ಗೆ. ಅವ್ರು ಬರಬೇಕಾದ್ರೆ ನಮ್ಮಿಂದ ಆ್ಯಸ್ ಕನ್ನಡ ಮೂವೀಸ್ ಬರ್ತಿಲ್ಲ ಅನ್ನೋರಿಗೆ ಈಗ ಒಂದು ಸರಿಯಾದ ಸಮಯ ಅಂತಲೇ ಹೇಳ್ಬೋದು. ಇಂಡಿಯಾದಿಂದ ಒಂದು ಮೂವಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೀಚ್ ಆಗ್ತಿದೆ. ದಯವಿಟ್ಟು ಕನ್ನಡಿಗರಿಗೆ ಎಲ್ಲರಿಗೂ ಹೇಳೋಕ್ಕೂ ಇರೋವಂಥದ್ದಿಂದೆ. ಇದಕ್ಕೆ ಬರೋದಕ್ಕೂ ಮೊದಲು ನಾನು ಹೇಳ್ತಿದ್ದೆ ಮ್ಯಾಕ್ಸ್ ಮೂವಿಗೆ ಸಪೋರ್ಟ್ ಮಾಡಿ ಅಂತ. ಯಾಕೆ ಮಾರ್ಟಿನ್ ಬರುತ್ತೆ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ನನಗೆ. ಯಾವಾಗಲೂ ಹೇಳ್ತಿದ್ದೆ ಮ್ಯಾಕ್ಸಿಗೆ ಸಪೋರ್ಟ್ ಮಾಡಿ ಅಂತ. ಆಮೇಲೆ ಅದಕ್ಕೂ ಮೊದಲು ನಾನು ಹೇಳ್ತಿದ್ದೆ, ಇಲ್ಲ ಈಗ ರೀಸೆಂಟಾಗಿ ಬರೋಕ್ಕೆ ಹೊರಟಿರೋಂಥ ಮೂವಿ ಒಂದಿದೆ, ಭೀಮಾ ಇದೆ, ಕನ್ನಡ ಮೂವಿ ಬರ್ತಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಸಪೋರ್ಟ್ ಅಂದರೆ ಆ ರೀತಿ ಎಲ್ಲ ಗೊತ್ತಾಗಬೇಕು ನೆಕ್ಸ್ಟ್ ಸ್ಟೇಟಿಗೆ ಅಂತ. ಈಗ ಹಂಗಲ್ಲ, ಈ ಮಾರ್ಟಿನ್ ಬರ್ತಿರೋದನ್ನು ನಾನು ಹೇಳ್ತಿರೋದೇನೆಂದರೆ ಪಕ್ಕದ ದೇಶಕ್ಕೆ ಗೊತ್ತಾಗಬೇಕು ಗುರು, ನಾವು ಕನ್ನಡ ಇಂಡಸ್ಟ್ರಿಯವ್ರು ಏನು ಮಾಡ್ತಿದ್ದೀವಿ ಅಂತ. ವೀರೇಶ್ ಥಿಯೇಟ್ರ್ನಲ್ಲಿ ರಿಲೀಸ್ ಆಗಿ ಕೊಟ್ಟಿರೋಂಥದ್ದು ಫಸ್ಟ್. ಅದು ಹೇಳಿದಾಗಿನ 12 ಭಾಷೆಗಳಲ್ಲಿ ರಿಲೀಸ್ ಆಗಿಕೊಂಡಿರೋದು. ಪೇಯ್ಡ್ ಟ್ರೈಲರ್ನೇ ರಿಲೀಸ್ ಮಾಡ್ತಿರೋವಂಥದ್ದು. ಅಂದರೆ ನಿಮಗೆ ಯೂಟ್ಯೂಬ್ನಲ್ಲೆಲ್ಲ ಬರುವಂಥದ್ದಲ್ಲ. ಆಗಸ್ಟ್ 5ನೇ ತಾರೀಕಿಗೆ 5:55 ಬರೋಕೆ ಹೊರಟಿರೋಂಥದ್ದು ಟ್ರೈಲರ್ ಆಗಿರೋವಂಥದ್ದು ಮಾರ್ಟಿನಿಂದು. ಇದಿಷ್ಟು ನಿಮಗೆ ಮೇಲ್ ಕಂಡಿರುವಂಥದ್ದು ಆಯಿತಾ. ನಾನು ಹೇಳಿದಾಗೇ ಹಲವಾರು ದೇಶಗಳಿಂದ 20 ಪತ್ರಕರ್ತರು ಕೂಡ ಬರ್ತಿದ್ದಾರೆ. ಈ 30 ದೇಶಗಳಿಂದ ಕೂಡ ಬರ್ತಿದ್ದಾರೆ ಗುರು ಪತ್ರಕರ್ತರು. ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಸಿನಿಮ್ಯಾಟೋಗ್ರಫಿ ಯಾವ ಲೆವೆಲ್ಗಿರ್ಬೋದು, ಇವರ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿಂದ ಬರ್ತಿರೋದು ಗೊತ್ತಾ. ಸ್ಟೋರಿ ವೈಸಿಂದ ಅಲ್ಲ, ಸಿನಿಮ್ಯಾಟೋಗ್ರಫಿ ಈಗಿದೆ, ನಮ್ಮ ಕಡೆಯಿಂದ ಇದು ಕೊಟ್ಟಿದ್ದೀವಿ. CG ನಾನು ಹೇಳಿದ್ನಲ್ಲ, ರೆಂಡ್ರಿಂಗ್ ಮಾಡಲಿಲ್ಲ ಅಂದರೆ ಮೂವಿ ಹೊಡ್ತಾ ತಿನ್ನುತ್ತೆ ಅಂತ ಹೇಳಿದ್ದೆ. ಆದರೆ ರೆಂಡ್ರಿಂಗ್ ಎಲ್ಲ ಮಾಡಿಕೊಂಡೇ ಬಂದಿರೋದಕ್ಕೆ ಇವರಿಷ್ಟು ಕಾನ್ಫಿಡೆನ್ಸಲ್ಲಿ ಇರುವಂಥದ್ದು. ಜಸ್ಟ್ ಪೋಸ್ಟರ್ ನೋಡ್ತಾ ಇದ್ದೀನಿ ನಾನು, ಏನು ಗುರು ಪೋಸ್ಟರ್ ಇಷ್ಟು ಅದ್ಭುತವಾಗಿದೆಯಲ್ಲ ಅಂತ. ನೋಡಿ ಏನಾಗುತ್ತೆ ಗೊತ್ತಾ, ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ನಮಗೆ ಗೊತ್ತಾಗಲ್ಲ, ನೀವು ಡಾರ್ಕ್ ಥೀಮಲ್ಲಿ ಮಾಡೋಕೆ ಕೊಟ್ಟಿದ್ದೀರೋ, ಕಲರ್ಫುಲ್ಲಾಗಿ ಮಾಡೋಕೆ ಕೊಟ್ಟಿದ್ರು ಅಂತ. ಅದು ಆ ಮಿಕ್ಸಿಂಗ್. ನಾನು ಇನ್ನೊಂದು ಇಷ್ಟಪಡ್ತಿರೋದೇನು ಗೊತ್ತಾ, ನನಗಿಷ್ಟ ಆಗಿರೋದು ಪರ್ಸ್ನಲಿ, ಯಾರನ್ನೂ ಕಾಪಿ ಮಾಡ್ತಾ ಇಲ್ಲ. KGFನಾಗಲಿ ಆ ಥರದ್ದೊಂದು ಕಲರ್ ವೈಬು ಅಲ್ಲ, ಅಥವಾ ಸಲಾರ್ನ ಕಂಪ್ಲೀಟ್ ಬ್ಲ್ಯಾಕು ಕೂಡ ಅಲ್ಲ. ಇದು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸಿನಿಮ್ಯಾಟೋಗ್ರಫಿನ ಕಾಪಿ ಮಾಡ್ದಲ್ಲೇ ಇರೋ ಕಾರಣಕ್ಕೋಸ್ಕರ ನನಗೆ ತುಂಬ ಇಷ್ಟ ಆಗ್ತಿರೋವಂಥದ್ದು. ಈ ಒಂದು ಪರ್ಟಿಕ್ಯುಲರ್ ಸಿನಿಮ್ಯಾಟೋಗ್ರಫಿ ಬಗ್ಗೆ ನಾನು ಮಾತಾಡ್ತಿರೋವಂಥದ್ದು. ನಾನು ಮೊದಲೇ ಹೇಳಿದಾಗೇ ಭೀಮಾ ಮೂವಿ ಬಂದಾಗಲಾಗಲಿ, ಮ್ಯಾಕ್ಸ್ ಮೂವಿ ಬಗ್ಗೆ ಅಪ್ಡೇಟ್ ಕೊಡಬೇಕಾಗಲಿ,
ಯಾವುದೇ ಮೂವಿ ಆಗಿರಲಿ ಗುರು, ನೀವು ಯಾರದೇ ಫ್ಯಾನ್ಸ್ ಆಗಿರಿ ಗುರು, ಆದರೆ ಕನ್ನಡ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೀಚ್ ಆಗ್ತಿದೆ ಅಂದಾಗ ಅಥವಾ ಪಕ್ಕದ ರಾಜ್ಯಕ್ಕೆ ರೀಚ್ ಆಗ್ತಿದೆ ಅಂದಾಗಲೂ ಕೂಡ ನಿಮ್ಮ ಹೆವಿ ಸಪೋರ್ಟ್ ಬೇಕಾಗಿದೆ. ಈಗಲಾದರೂ ಒಪ್ಕೋಬೇಕಾಗುತ್ತೆ, ಕನ್ನಡ ಇಂಡಸ್ಟ್ರಿ ಸೈಲೆಂಟ್ ಆಗಿಲ್ಲ ಅಂತ. ಅಪ್ಕಮಿಂಗ್ ಡೇಸಲ್ಲಿ ನನಗೆ ಗೊತ್ತಾಗುತ್ತೆ ಆ್ಯಸ್ ಎ ಪ್ರೌಡ್ ಕನ್ನಡಿಗ ಗುರು. ಏನೇ ಇನ್ಫಾರ್ಮೇಷನ್ ಇದ್ರೂ ನಾನು ಹೇಳ್ತಿದ್ದಲ್ಲ, ಮೋಕೋಬಾಟ್ ಇನ್ಫಾರ್ಮೇಷನ್ನ ಕೂಡ ನಾನು ಹೇಳ್ತಾ ಇದ್ದೆ, ಫಸ್ಟ್ ಕನ್ನಡಿಗ ಡಿಬೋಸ್ ಬಳಸಿರುವಂಥದ್ದು ಅಂತ, ಅಂದರೆ ಕನ್ನಡ ಆ್ಯಕ್ಟರ್ ಆಗಿ ಡಿಬೋಸ್ ಅವರೇ ಬಳಸಿರುವಂಥದ್ದು ಅಂತ. ಇದೊಂದು ಪ್ರೌಡ್ ಮೂಮೆಂಟ್. ಅದೇ ಮ್ಯಾಕ್ಸಿಗೆ ಬಂದರೆ ಹ್ಯೂಜ್ ಗಾಡಿಗಳಿದೆ ಗುರು. ಮ್ಯಾಕ್ಸಿನ ಅಪ್ಡೇಟ್ ನೀವು ನೆಕ್ಸ್ಟ್ ಲೆವೆಲ್ ಇದೆ, ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಟೀಸರಲ್ಲಿ ಏನೂ ತೋರಿಸಿಲ್ಲ, ನೀವು ಅಂದ್ಕೊಂಡ್ರಂಗೆ ಏನೂ ತೋರಿಸಿಲ್ಲ. ಅದು ಬಂದಾದಮೇಲೆ ನಿಮ್ಗೆ ಗೊತ್ತಾಗುವಂಥದ್ದು. ಟೀಸರ್ಗಿಂತ ನಿಜ ಹೇಳಬೇಕು ಅಂದರೆ ಫಸ್ಟ್ ಗ್ಲಿಮ್ಸ್ ಕೊಟ್ಟಿದ್ರಲ್ಲ, ಅದೇ ಅದ್ಭುತವಾಗಿತ್ತು ಅಂತ ತುಂಬ ಜನ ಯೋಚನೆ ಮಾಡಿರ್ತಾರೆ. ಅದಕ್ಕೆ ಹೇಳಿದ್ದು ಏನೂ ತೋರಿಸ್ತಾ ಇಲ್ಲ, ಎಲ್ಲ ಹೈಡ್ ಮಾಡಿದ್ದಾರೆ. ಬರಲಿ ಟ್ರೈಲರ್ ಬರಲಿ, ಆಮೇಲೆ ತೋರ್ಸೋಣ ಅಂತ ಆ ರೀತಿಯೇ ಅಂದ್ಕೊಂಡಿರುವಂಥದ್ದು. ಈಗ ಮಾರ್ಟಿನಲ್ಲೂ ಕೂಡ ಅಂಥ ವಿಷಯಗಳು ತುಂಬಾ ಇದೆ. BGM ಕೂಡ ಅದ್ಭುತವಾಗಿ ಬಂದಿರುವಂಥದ್ದು ರವಿ ಬಸ್ರೂರ್ ಅವ್ರ ಕಡೆ ಆಗಿರೋದ್ರಿಂದ ನೋಡೋಣ ಗುರು. ಜಾಸ್ತಿ ದಿನ ಏನು ವೆಯ್ಟ್ ಮಾಡೋಂಗಿಲ್ಲ. ಆಗಸ್ಟ್ 5ಗೆ ನನ್ನ ರಿಯಾಕ್ಷನ್ ಬಂದೇ ಬರುತ್ತೆ. ಹಾಗೆಯೇ ಅದಕ್ಕೂ ಮೊದಲು ಆಗಸ್ಟ್ 3ನೇ ತಾರೀಕು ಟ್ರೈಲರ್ ಕೊಟ್ಟಿರುವಂಥದ್ದು ಭೀಮಾದು ಕೂಡ ಟ್ರೈಲರ್ ರಿಯಾಕ್ಷನ್ ನನ್ನ ಕಡೆಯಿಂದ ಬರುತ್ತೆ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು. ನಿಮ್ಮ ಕರೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸುಳಿದ್ರೆ ಸಬ್ಸ್ಕ್ರೈಬ್ ಮಾಡಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.